ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ವೀಕೆಂಡ್, ಸೊ ಶನಿವಾರ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಡೇನ ಸ್ಟಾರ್ಟ್ ಮಾಡಿದೆ. ಯಾಕಂತಂದರೆ ವೀಕೆಂಡ್ ಅಲ್ವಾ, ಸೊ ನಮಗೂ ಕೂಡ ಟೈಮ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಸೊ ಬಾಕಿ ಡೇ ಅಲ್ಲಿ ನಾವು ಲಂಚ್ ಬಾಕ್ಸ್ ಮಾಡಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು, ಮಕ್ಳಿಗೆ ಟೈಮ್ ಆಗುತ್ತೆ, ಗಂಡಂಗೆ ಟೈಮ್ ಆಗುತ್ತೆ ಅಂತ ನಾವು ರಶಲ್ಲಿ ಇರ್ತೀವಿ. ವೀಕೆಂಡ್ಸ್ ಟೈಮಲ್ಲಿ ರಿಲ್ಯಾಕ್ಸ್ಡ್ ಆಗಿ ಡೇನ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ನೀರು ಅದೆಲ್ಲ ಕುಡಿದು ಇವಾಗ ಸ್ವಲ್ಪ ಪಾತ್ರೆ ಜೋಡಿಸೋ ಕೆಲಸ ಇತ್ತು. ಸೊ ಹಾಗಾಗಿ ಆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು, ಹಾಗೆ ಇನ್ನೇನು ಬೆಳಗ್ಗೆ ತಕ್ಷಣ ಹಾಲು ಕಾಫಿ ಎಲ್ಲದಕ್ಕೂ ರೆಡಿ ಮಾಡ್ಕೋಬೇಕಲ್ಲ, ಅದನ್ನು ಕೂಡ ಇವಾಗ ರೆಡಿ ಮಾಡ್ಕೊತಿದ್ದೀನಿ. ಕಾಫಿ ಎಲ್ಲ ಆದಮೇಲೆ ಸ್ವಲ್ಪ ಬಾಗಿಲು ಸಾರಿಸೋಣ ಅಂತ ಅಲ್ಲಿ ನೀಟಾಗಿ ಎಲ್ಲ ಕಡೆ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ನೀಟಾಗಿ ರಂಗೋಲಿನ ಬಿಟ್ಟೆ. ಸೊ ಇವತ್ತು ಈ ವ್ಲಾಗಲ್ಲಿ ನಾನು ಯಾವ ಡಿಸೈನ್ನ ಹಾಕಿದ್ದೀನಿ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಆ ಡಿಸೈನ್ ಯಾವ ರೀತಿ ಇದೆ, ಚೆನ್ನಾಗಿದೆಯಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಆಮೇಲೆ ಜಿಮ್ಮಿಗೆ ಹೋಗಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಈ ನಡುವೆ ಜಿಮ್ಮಿಗೆ ಹೋಗಲಿಲ್ಲ ಅಂತಂದರೆ ಏನೋ ಒಂದು ಮಿಸ್ ಮಾಡ್ಕೊಂಡಿದ್ದೀನಿ ಆವತ್ತಿನ ದಿನದಲ್ಲಿ ಅಂತ ನನಗನ್ಸುತ್ತೆ. ಸೊ ನೀವು ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀರಾ ಏನು ಅಂತ ತಿಳಿಸಿ. ಎಲ್ಲ ಕೆಲಸ ಮುಗಿಸಿ ಆನಂತರ ತೃತೀಯ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಫಂಕ್ಷನ್ ಕೂಡ ಆಯಿತು. ಸೊ ಅದನ್ನು ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್, ಸೊ ತುಂಬ ದಿನ ಆಗಿತ್ತು ಧೃತಿ ಪಾರ್ಕಿಗೆ ಹೋಗಿ, ಹಾಗಾಗಿ ಪಾರ್ಕಿಗೆ ಹೋಗೋಣ ಅಂತ ಅಂದ್ಲು. ಸೊ ನಾನು ಸುಮಾರು ಸತಿಯಲ್ಲಿ ಕರ್ಕೊಂಡು ಬಂದಾಗೆಲ್ಲ ಮಳೆ ಬರ್ತಿತ್ತು. ಸೊ ಇವತ್ತು ಬರಬಾರ್ದು ಅಂತ ಕೇಳಿಕೊಂಡು ಬೇಗನೆ ಬಂದ್ವಿ. ಆ್ಯಕ್ಚುಲಿ ಅವಳು ಕರ್ಕೊಂಡು ಬಂದು ಅವಳನ್ನ ಆಟ ಆಡಿಸ್ಕೊಂಡು, ಹಾಗೆ ನಾನು ಅವಳ ಜೊತೆ ಇದು ಸ್ವಿಂಗ್ ಎಲ್ಲ ಆಟ ಆಡಿಕೊಂಡು ಬಂದ್ವಿ. ಮನೆಗೆ ಬಂದು ಅವಳಿಗೆ ಸ್ವಲ್ಪ ಓದಿಸಿ, ನಾಳೆ ಎಕ್ಸಾಮ್ ಇತ್ತು, ಸೊ ಹಾಗೆ ಸ್ವಲ್ಪ ರಿವಿಷನ್ ಮಾಡಿಸಿ ಆನಂತರ ನಾನು ಅವಳು ಇಬ್ಬರು ಸೇರಿಕೊಂಡು ಮಾತಾಡ್ತಾ ನಾವು ಡಿನ್ನರ್ನ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಮಂಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾಗರ ಪಂಚಮಿ, ಸೊ ಹಾಗಾಗಿ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅಲ್ಲಿ ನಾಗರ ಕಲ್ಲಿಗೆ ಪೂಜೆ ಎಲ್ಲ ಮಾಡಿ ಹಾಲು ಎರೆದು ಬಂದ್ವಿ. ಸೊ ಮನೇಲೂ ಮಾಡಬಹುದು, ಬಟ್ ಮಡಿ ಎಲ್ಲ ಸರಿ ಹೋಗಲ್ಲ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಹೋಗಿ ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರೋದು. ಸೊ ಇವಾಗ ನಾಗರ ಪಂಚಮಿ ಪೂಜೆ ಮಾಡಿಕೊಂಡು ಅಲ್ಲಲ್ಲಿ ನಾಗರ ಕಲ್ಲಿಗೆ ಹಾಲು ಎರೆದು ಎಲ್ಲ ಮಾಡಿ ಬಂದ್ವಿ. ಸೊ ಏನೂ ಕುಡಿದು ಏನೂ ಹೋಗಿರಲಿಲ್ಲ. ಸೊ ಹಾಗೆ ಈಗ ಕಾಫಿ ರೆಡಿ ಮಾಡ್ತಿದ್ದೀನಿ. ಹಾಗೆ ಜೊತೆಗೆ ಲಂಚ್ ಬಾಕ್ಸಿಗೆ ಆರೆಂಜ್ನ ಹಾಕ್ತಾಯಿದ್ದೀನಿ. ಸೊ ಅಲ್ಲಿ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಜನ ರಶ್ ಇದ್ದರು. ಸೊ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಅಷ್ಟೇ. ಸೊ ಹೀಗೆ ಇನ್ನೇನು ಹಬ್ಬಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಿಮ್ಮಲ್ಲೆಲ್ಲ ಯಾವ ರೀತಿ ಹಬ್ಬಗಳು ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ? ಎಷ್ಟು ಜನ ಲಕ್ಷ್ಮಿನ ಕೂರಿಸ್ತೀರಾ ವರಮಹಾಲಕ್ಷ್ಮಿಯಲ್ಲಿ? ಸೊ ನಮ್ಮಲ್ಲಿ ಏನದು ಪದ್ಧತಿ ಇಲ್ಲ, ಜಸ್ಟ್ ಕಳಶ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು, ಬೇರೆ ಇನ್ನೇನು ಮಾಡಲ್ಲ. ತುಂಬ ಜೋರಾಗೇನು ಅಷ್ಟೊಂದು ಮಾಡಲ್ಲ. ಪೂಜೆ ಮಾಡ್ತೀನಿ, ಅಷ್ಟೊಂದು ಜೋರಾಗೇನು ಮಾಡಲ್ಲ.
ನಂತರ ಬಟ್ಟೆ ಮಾಮೂಲಿ ಕೆಲಸಗಳಿದ್ದೇ ಇರುತ್ತೆ ವೀಕ್ ಡೇಸಲ್ಲಿ. ಸೊ ಆ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಹೀಗಿತ್ತು 2 ದಿನದ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮಲ್ಲೆಲ್ಲ ಹಬ್ಬಗಳು ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.